ನಿಮ್ಗೆಲ್ಲ ಗೊತ್ತಿರುವಂತೆ KS ವಿಚಾರವಾಗಿ ಏನೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಂತ ನೀವು ನೋಡ್ತಾ ಇದ್ದೀರಾ. ನೋಡಿ, ಈಗಾಗಲೇ ಸಂದರ್ಶನವನ್ನು ಕೂಡ KPSC ಅವರು ನಡೆಸ್ತಾ ಇದ್ದಾರೆ. ಅಂಡ್ PDOದು ಕೂಡ ಅಷ್ಟೇ. ಏನು ಮೊನ್ನೆ ಸಾಕ್ಷಿ ಸಮೇತ ವಿಡಿಯೋನ ಮಾಡಿದ್ದೀನಿ. ಇನ್ನಷ್ಟು ಅಭ್ಯರ್ಥಿಗಳ ಹೆಸರನ್ನ ಬಹಿರಂಗಪಡಿಸೋದು ಒಂದು ಬಾಕಿ ಇದೆ, ಸೊ ಅದನ್ನು ಕೂಡ ಮಾಡ್ತೀನಿ. ನೋಡಿ, ಒಂದು ವಿಷಯ, ಸಾರ್ವಜನಿಕ ಹಿತಾಸಕ್ತಿ ವಿಚಾರಗಳಲ್ಲಿ ನೇಮಕಾತಿ ಅಕ್ರಮ ವಿಚಾರಗಳನ್ನ ಪ್ರಶ್ನೆ ಮಾಡುವಾಗ ಯಾರೇ ನಮಗೆ ಯಾವುದೇ ರೀತಿ ಅಡ್ಡಿಪಡಿಸಿದ್ರು ಕೂಡ ನಾವು ಅದನ್ನು ಬಿಡಲ್ಲ, ನಾವು ಮಾಡ್ತೀವಿ. ಅಂಡ್ ಇನ್ನೊಂದು, ನೇಮಕಾತಿ ವಿಚಾರವಾಗಿ ಕೂಡ ತುಂಬಾ ಜನ ಕೇಳ್ತಾ ಇದ್ದೀರಾ. ನೋಡಿ, ರೆಕ್ರೂಟ್ಮೆಂಟ್ ವಿಷಯವಾಗಿ ನಾನು ಈ ಒಂದು ವಾರದಿಂದನೇ ಹೇಳಿದ್ದೆ, ಸರ್ಕಾರ ನೇಮಕಾತಿ ಮಾಡುವಂತ ವಿಷಯದಲ್ಲಿ ಸೀರಿಯಸ್ನೆಸ್ ಅನ್ನು ತೋರಿಸ್ತಾ ಇಲ್ಲ. ಅಂಡ್ ಇನ್ನೊಂದು, ಅಲೆಮಾರಿ ಸಮುದಾಯದವರು ಸ್ಟೇ ಮಾಡಿಸಿದಾರಲ್ಲಿ ಒಳ ಮೀಸಲಾತಿ ವಿಷಯ ಅಂಡ್ ನೇಮಕಾತಿಗೆ ಅವರಿಗೆಲ್ಲ ಅನ್ಯಾಯ ಆಗಿದೆ ಅಂತೇಳಿ ಅವರು ಸ್ಟೇ, ಅದು ಕೋರ್ಟ್ ಇನ್ನೂ ಮೆಮೊ ಹಾಕೊಂಡಿಲ್ಲ ಸರ್ಕಾರ. ಅಂಡ್ ಅದರ ಜೊತೆ ನೇಮಕಾತಿ ವಿಷಯದಲ್ಲಿ ದಿಟ್ಟ ನಿರ್ಧಾರಗಳಿಲ್ಲ, ಸುಮ್ಮನೆ ಪೇಪರಲ್ಲಿ ಒಂದು ಪ್ರೆಸ್ ಪ್ರಕಟಣೆಗಾಗಿ ಅಷ್ಟೇ ಕೊಡ್ತಾ ಇದ್ದಾರೆ. ಅದನ್ನೇ ಎಲ್ಲರೂ ನೇಮಕಾತಿ ಆಗತ್ತೆ ಅಂತ ಬಿಂಬಿಸೋದು, ನೋಡಿ ಅವೆಲ್ಲ ಆಗಲ್ಲ ಅಂತ ನಾನು ಅವತ್ತು ಸ್ಪಷ್ಟವಾಗಿ ಹೇಳಿದ್ದೆ. ಇನ್ನೊಂದು ವಾರದಲ್ಲಾಗುತ್ತೆ. ತುಂಬಾ ಜನ ಇವತ್ತಂತೂ ಸರಿಸುಮಾರು ಬೆಳಿಗ್ಗೆಯಿಂದ ಬರೀ ಅದೇ ಮೆಸೇಜ್ ನೇಮಕಾತಿ ವಿಷಯವಾಗಿ. ಇವತ್ತು ಆಲ್ರೆಡಿ ನಮ್ಮ KSPS ತಂಡದಿಂದ ADGP ನೇಮಕಾತಿ ವಿಭಾಗಕ್ಕೆ ಭೇಟಿ ಕೊಟ್ಟು ಸೊ PSC ಮತ್ತು PC ನೇಮಕಾತಿ ಬಗ್ಗೆ ಮಾಹಿತಿಯನ್ನು ಪಡೆದಾಗ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಾಗಿರುವಂಥದ್ದು, 8,000 ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಭರ್ತಿಗೆ ಪ್ರಸ್ತಾವನೆ ಬಂದಿದೆ. ಆದರೆ ಇನ್ನೂ ಕೂಡ ಅಲ್ಲಿ ಸ್ಟೇ ಇರೋದ್ರಿಂದ ನೇಮಕಾತಿ ಮಾಡೋದಕ್ಕಾಗಲ್ಲ. ಬಟ್ PSI ದಂತೂ ಯಾವುದೂ ಬಂದಿಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಇನ್ನು ಉಳಿದಂತೆ KPSC ಇಂದ ಸದ್ಯಕ್ಕಂತೂ 2 ತಿಂಗಳು ಯಾವುದೇ ನೋಟಿಫಿಕೇಶನ್ಸ್ ಇಲ್ಲ, ಯಾಕಂದ್ರೆ ಇನ್ನೂ ಪೆಂಡಿಂಗ್ ಇರೋದು ತುಂಬಾ ಇದೆ. ಅದ್ರ ಜೊತೆ ಇವ್ರನ್ನೆಲ್ಲ ನಾವು ಈ ಕೋರ್ಟ್ಗೆ ಇಳಿಬೇಕಲ್ಲ, ಈ ಅಕ್ರಮದ ಪಾಲುದಾರರನ್ನ, ಸೊ ಅದು ಕೂಡ ಇದೆ. ಹಾಗಾಗಿ ಸದ್ಯಕ್ಕೆ ನೋಡಿ, ನೇಮಕಾತಿ ವಿಷಯದಲ್ಲಿ ಏನೂ ಸ್ಪಷ್ಟವಾದಂತ ನಿರ್ಧಾರ ಇಲ್ಲ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಆಗಿರೋ ನೇಮಕಾತಿಯಲ್ಲ ಅಕ್ರಮ ಏನಿದೆ ಅದನ್ನ ಬಯಲಿಗೆಳೆಯೋದಕ್ಕೆ ನಮ್ಮ ಬೆಂಬಲವಾಗಿ ನಿಂತ್ಕೊಳ್ಳಿ. ಅಂಡ್ ಅದರ ಜೊತೆ ನೇಮಕಾತಿ ಕುರಿತು ಕೂಡ ಹೋರಾಟ ಮಾಡೋಣ. ಈಗಾಗಲೇ ಇವತ್ತು ವಿಜಯಪುರದಲ್ಲಿ ಒಂದು ರೈತ ಸಮಾವೇಶ ಆಗಿದೆ. ಅಲ್ಲಿ ರೈತ ಸಂಘದ ವತಿಯಿಂದ ಹೋರಾಟದ ರೂಪುರೇಷೆಗಳನ್ನೆಲ್ಲವನ್ನು ಕೂಡ ಸಿದ್ಧಪಡಿಸಲಾಗ್ತಾ ಇದೆ. ಯಾರನ್ನೂ ಕೂಡ ಇದರಲ್ಲಿ ಬಿಡಕ್ಕಾಗಲ್ಲ. ಯಾಕಂತಂದ್ರೆ ಒಬ್ಬ ನಿರಪರಾಧಿಯನ್ನ ನಾವು ರಕ್ಷಣೆ ಮಾಡೋಕ್ಕೋಸ್ಕರ, ಅಂದ್ರೆ ಮೀನ್ಸ್ ಒಬ್ಬ ನಿರಪರಾಧಿಯನ್ನ ನಾವು ಉಳಿಸ್ಬೇಕು ಅಂತ ಅಲ್ಲಿ 100 ಜನ ಅಪರಾಧಿಗಳನ್ನು ಒಳ ಸೇರಿಸೋದಕ್ಕೆ ನಮಗಂತೂ ಮನಸ್ಸಿಲ್ಲ. ಎಷ್ಟೋ ಜನ ನನಗೆ ಈ ವಿಷಯವಾಗಿ ಮನವರಿಕೆ ಮಾಡ್ಕೊಳಕ್ಕೆ ಬಂದ್ರೆ ನಾನು ಯಾರ ಮನವರಿಕೆ ಮಾತುಗಳಿಗೂ ಕೂಡ ಕೇಳೋನಲ್ಲ. ಒಂದು ಸಲ ನಿರ್ಧಾರ ತೆಗೆದುಕೊಂಡಿದ್ದೀನಿ, ಈ KS ವಿಷಯ ಮತ್ತು PDO ವಿಚಾರದಲ್ಲಿ ಒಂದು ತಾರ್ಕಿಕ ಅಂತ್ಯವನ್ನ ಕೊಟ್ಟೇ ಕೊಡ್ತೀನಿ, ಅದು ಮಾತ್ರ ಶೋರ್. ಅದೆಷ್ಟೇ ಕಷ್ಟ ಆದ್ರೂ ನಾನು ಒಬ್ಬನೇ ಫೈಟ್ ಮಾಡೋದು ಕೂಡ ರೆಡಿಯಾಗಿದ್ದೀನಿ. ಈಗ ಕಾನೂನಾತ್ಮಕವಾಗಿ ಏನೆಲ್ಲ ಹೋರಾಟ ಮಾಡಬಹುದು ಎಲ್ಲವನ್ನ ಕೂಡ ಮಾಡ್ತೀನಿ. ಸೊ ದಯವಿಟ್ಟು ಒಂದು ನನಗೆ ಸಹಾಯ ಅಂತಂದ್ರೆ, ಒಂದು 5 ಜನ KS ಪ್ರಿಲಿಮ್ಸ್ ಕೋರ್ಟಿಂದ ಅವಕಾಶ ತಗೊಂಡು ಮೇನ್ಸ್ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಬರ್ದಿಲ್ಲ ಯಾವುದೋ ಒಂದು ಕಾರಣಾಂತರಗಳಿಂದ, ಅಂಥವ್ರು ಒಂದು 5 ಜನ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಹಾಲ್ ಟಿಕೆಟ್ ಅನ್ನ ನನ್ನ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ, ಅದೊಂದು ಹೆಲ್ಪ್ ಆಗುತ್ತೆ. ನಾನು ಅದ್ರ ಬಗ್ಗೆ ಗ್ರೂಪಲ್ಲಿ ಕೂಡ ಹಾಕ್ತೀನಿ. ದಯವಿಟ್ಟು ಒಂದು 5 ಜನ ಮೆಂಬರ್ಸ್, ಯಾಕಂದ್ರೆ ಇದು ಸುಪ್ರೀಂ ಕೋರ್ಟ್ಗೆ ತುಂಬಾ ಪ್ರಮುಖವಾಗಿ ನಮ್ಗೆ ದಾಖಲೆ ಬೇಕಾಗಿದೆ. ಸೊ ಅದನ್ನ ಕೂಡ ನಾವು ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಯಾವ ಒಂದು ಬೆದರಿಕೆಗೂ ಜಗ್ಗಲ್ಲ. ಅಂಡ್ ನೇಮಕಾತಿ ವಿಷಯದಲ್ಲಿ ಸ್ಪಷ್ಟವಾಗಿ ತಿಳ್ಕೊಂಬೇಡಿ, ನಿಮ್ಮನ್ನ ಬಕ್ರಾ ಮಾಡ್ತಾ ಇದ್ದಾರೆ ಪ್ರತಿ ಬಾರಿ ಕೂಡ. 1 ವಾರದಲ್ಲಿ ಮಾಡ್ತೀವಿ, 15 ದಿನದಲ್ಲಿ ಮಾಡ್ತೀವಿ, 14,000 ಮಾಡ್ತೀವಿ. ಇನ್ನು ಶಿಕ್ಷಣ ಮಂತ್ರಿಗಳು ಬಿಡಿಯ, ಅವರಿಗೆ ಲೆಕ್ಕನೇ ಗೊತ್ತಿಲ್ಲ ಎಷ್ಟೆಷ್ಟು ಶಿಕ್ಷಕ ಹುದ್ದೆ ಖಾಲಿ ಇದೆ ಅಂತ. ಇನ್ನು KPS ಮ್ಯಾಗ್ನೆಟ್ ಶಾಲೆಗಳಂತೇನೋ ಮಾಡಿ ಶಾಲೆಗಳ ವಿಲೀನೀಕರಣ ಮಾಡಿ ಅದೇನೇನೋ ಮಾಡಕ್ಕೆ ಹೊರಟಿದ್ದಾರೆ. ಅದಕ್ಕಂತೂ ನಮಗೆ ದೊಡ್ಡ ವಿರೋಧ ಇದೆ. ಅದರ ವಿರುದ್ಧ ಕೂಡ ನಾವು ಧ್ವನಿ ಎತ್ತಬೇಕಾಗುತ್ತೆ. ಒಟ್ಟಾರೆ ಸರ್ಕಾರ ಮಾಡ್ತಾ ಇರುವಂತ ಈ ಗೊಂದಲದ ಹೇಳಿಕೆಗಳು, ಸುಮ್ಮನೆ ಸುಳ್ಳು ಸ್ಟೇಟ್ಮೆಂಟ್ಗಳಿಂದ ಸುಮ್ಮನೆ ನಂಬ್ಕೊಂಡು ಎಷ್ಟೋ ಜನರ ಬದುಕು ಹಾಳಾಗಿ ಹೋಗ್ತಾ ಇದೆ. ಮೊನ್ನೆ ಲೋಕಾಯುಕ್ತ ಕಚೇರಿಗೆ ಒಬ್ಬ ಆಸ್ಪಿರೆಂಟ್ ನನ್ನ ಜೊತೆ ಬಂದಿದ್ದ. ಆತನ ಹರಿದು ಬ್ಯಾಗು, ಕೈಯಲ್ಲಿ ಕಾಲಲ್ಲಿ ಹಾಕೊಂಡಿರೋ ಪ್ಯಾರಗನ್ ಚಪ್ಪಲಿ, ಆತನ ಒಂದು ಪರಿಸ್ಥಿತಿ ಕೇಳಿ ನನಗೆ ಕಣ್ಣಲ್ಲಿ ನೀರು ಬಂತು. ಒಂದು 100 ರೂಪಾಯಿ ಊಟಕ್ಕೂ ಕೂಡ ಕಷ್ಟಪಡುವಂತ ಪರಿಸ್ಥಿತಿ ಆಗಿದೆ ಅಂತಂದ್ರೆ ಅಭ್ಯರ್ಥಿಗಳು ಎಷ್ಟು ವರ್ಷ ಓದಬೇಕು ಹೇಳಿ? ಏನದಕ್ಕೊಂದು ಬೆಲೆ ಅನ್ನೋದೇ ಇಲ್ವಾ? ಸಮಯಕ್ಕೆ ವ್ಯಾಲ್ಯೂ ಅನ್ನೋದು, ನಿಮ್ಮ ಮಕ್ಕಳು, ನಿಮ್ಮ ಚುನಾವಣೆ, ನಿಮ್ಮ ತೀಟೆಗಳನ್ನ ತೀರಿಸ್ಕೊಳ್ಳೋಕೆ ಹೆಂಗೆ ಬೇಕೋ ಹಂಗೆಲ್ಲ ಮಾಡ್ಕೊಳ್ತೀರಾ ಸಮಯದ ಚೌಕಟ್ಟಿನಲ್ಲಿ. ಮತ್ತೆ ನಾವೆಲ್ಲ ಏನು ನಿಮ್ಮ ಸೇವೆ ಮಾಡಿಕೊಂಡು ನಿಮಗೆ ಕೈ ಮುಕ್ಕೊಂಡು ಹಿಂಗೆ ಇರಬೇಕಾ ಹೆಂಗೆ? ಅದು ಏನು ನಾವೇನು ಓದಬೇಕು, ಏನೋ ಮಾಡಬೇಕು ಒಂದು ಕನ್ಸು ಕಟ್ಕೊಂಡು ಬಂದಿರೋಂಥ ಬಡವರ ಮಕ್ಕಳಿಗೆ ಬದುಕಿಗೆ ಬೆಲೆನೇ ಇಲ್ವಾ? ಆ್ಯಂಡ್ ಎಸ್ಪೆಷಲಿ KS ವಿಷಯದಲ್ಲಂತೂ ಸ್ಪಷ್ಟವಾಗಿ ಹೇಳ್ತೀನಿ, ಕೋಟಿ ಕೊಟ್ಟು ಒಂದು ಹುದ್ದೆ ಪಡೆಯೋಂಗಿದ್ದಿದ್ರೆ ಯಾಕೆ ಪರೀಕ್ಷೆ ನಡೆಸ್ತೀರಾ? ನಮ್ಮ ಕೈಲಿ ಫೀಸ್ ಕಟ್ಸ್ಕೊಳ್ತೀರಾ? ಡೈರೆಕ್ಟ್ ಆಗಿ ಸೇಲ್ ಮಾಡಿಬಿಡಿ ಹುದ್ದೆಗಳನ್ನ. ಅಂಡ್ PDO ನೇಮಕಾತಿ ಕೂಡ ಅಷ್ಟೇ, ಸಾಕ್ಷಿ ಸಮೇತ ನಿಮ್ಗೆ ಕೊಟ್ಟಿದ್ದೀವಿ, ಇನ್ನೂ ಎಲ್ಲವನ್ನು ತಂದು ಕೊಡ್ತೀವಿ, ತನಿಖೆ ಮಾಡ್ರಿ. ದಯವಿಟ್ಟು ಅವ್ರನ್ನ ಹೊರಗಿಟ್ಟು ಪ್ರಾಮಾಣಿಕರನ್ನ ಆಯ್ಕೆ ಮಾಡಿ. ಪ್ರಾಮಾಣಿಕರು ಎಷ್ಟೋ ಜನ ಲಿಸ್ಟ್ ಇಂದ ಹೊರಗೆ ಬಿದ್ದಿದ್ದಾರೆ ಇವರು ಈ ಅಕ್ರಮ ನುಸುಳುಕೋರರಿಂದ.
ಪ್ರಶ್ನೆ ಪತ್ರಿಕೆಯನ್ನು ಹೊರಗಡೆ ತೆಗೆದುಕೊಂಡು ಹೋಗಿ ಪೇಪರ್ ರೆಡಿ ಮಾಡಿಸ್ಕೊಂಬಂದು ಕರ್ಕೊಂಬಂದು ಪರೀಕ್ಷೆ ಬರೆಸ್ತಾರೆ ಅಂದರೆ ಇದಕ್ಕಿಂತ ಹೊಲಸು ಕೆಲಸ ಇನ್ನೇನಿದೆ ಹೇಳಿ. ಎಷ್ಟೋ ಜನ ಪರೀಕ್ಷಾ ಕೇಂದ್ರಗಳಿಗೆ ಹೋಗೋದಕ್ಕೆ ಕಷ್ಟಪಟ್ಟು ಸಾಲ ಮಾಡ್ಕೊಂಡು ಹೋಗಿ ಪರೀಕ್ಷೆ ಬರೆದು ಎಲ್ಲೆಲ್ಲೋ ಕಷ್ಟಪಟ್ಟು ಸ್ಟೇ ಮಾಡಿಕೊಂಡು ಏನೇನೋ ಶ್ರಮ ಪಟ್ಟರು PDO ಪರೀಕ್ಷೆ ಸಮಯದಲ್ಲಿ ನಾನು ನೋಡಿದ್ದೀನಿ. ಯಾಕಂದ್ರೆ ನಾನು ಪರೀಕ್ಷೆ ಬರದೆ ಹೋಗಿ ಯಾದಗಿರಿ ಜಿಲ್ಲೆ ಗುರುಮಟ್ಕಲಲ್ಲಿ, ಸೊ ಅಲ್ಲಿಗೆ ಹೋಗಿ ರೀಚ್ ಆಗೋದಕ್ಕೆ ಎಷ್ಟು ಕಷ್ಟ ಆಯಿತು, ಹೆಂಗೆ ಪರೀಕ್ಷೆ ಬರ್ದಿವಿ ಅಂತ ನಮಗೆ ಮಾತ್ರ ಗೊತ್ತಿದೆ. ಸೊ ದಯವಿಟ್ಟು ಯಾರು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದೀರಾ, ನಿಮ್ಗೊಂದು ಕೊನೆಯ ಚಾನ್ಸ್. ನೀವಾಗೆ ನೀವು ಈಗ ಆಲ್ರೆಡಿ ಒಂದಿಷ್ಟು ಜನ ನಾವು ಫೈಂಡ್ ಔಟ್ ಏನು ಮಾಡಿದ್ದೀವಿ, ಅವರ ವಿಷಯದಲ್ಲಿ ತನಿಖೆ ಅಂತೂ ಅಬ್ವಿಯಸ್ಲಿ ಆಗಲೇಬೇಕು. ತನಿಖೆ ಆದರೆ ಖಂಡಿತವಾಗಿ ಅದೆಲ್ಲವೂ ಕೂಡ ಸ್ಪಷ್ಟವಾದಂಥ ಚಿತ್ರಣ ನಮಗೇನು ಅನ್ನುವಂಥದ್ದು. ತನಿಖೆ ಮಾಡದ ಹೊರತು ಸುಮ್ಮನೆ ಯಾವುದ್ಯಾವುದೋ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು OMR ಕ್ರಾಸ್ ಚೆಕ್ ಮಾಡ್ತೀವಿ ಅನ್ನುವಂಥದ್ದು ಆ್ಯಂಡ್ ಪತ್ರಿಕೆಗಳಲ್ಲಿ ಏನೋ ಪೇಪರ್ಗಳಲ್ಲಿ ಪೇಡ್ ನ್ಯೂಸ್ಗಳನ್ನು ಬರೆಸೋದ್ರಿಂದ ಏನೂ ಯೂಸ್ ಇಲ್ಲ. ಆ್ಯಂಡ್ ನೇಮಕಾತಿ ವಿಷಯ ಅಂತ ಹೇಳ್ತೀನಲ್ಲ, ಬಹು ದೊಡ್ಡ ಪ್ರಶ್ನೆ. ಸುಮ್ಮನೆ ಅದನ್ನು ಹೆಂಗೆ ಅಂತಂದರೆ ಪತ್ರಿಕೆಗಳಿಗೆ ಮಾಧ್ಯಮಗಳಿಗೆ ಸ್ಟೇಟ್ಮೆಂಟ್ ಕೊಟ್ಟು ಮಾಡ್ತೀವಿ ಅನ್ನೋ ರೀತಿ ಬಿಂಬಿಸೋದು. ಆಮೇಲೆ ಹೋರಾಟದ ವಿಷಯ ಹೇಳ್ತೀನಿ. ಈಗ ನೇಮಕಾತಿ ವಿಚಾರವಾಗಿ ನಾವು ಹೋರಾಟ ಮಾಡಬೇಕು ಅಂದಾಗ ಇಲ್ಲಿ ಪ್ರಮುಖವಾದ ನಮ್ಮ ಬೇಡಿಕೆ KPSC ಹಗರಣಗಳ CBI ತನಿಖೆ ಅಥವಾ ಯಾವುದೋ ಒಂದು ಸ್ವತಂತ್ರ ನ್ಯಾಯಾಂಗ ಒಂದು ತನಿಖೆ ಮಾಡಿಸ್ಬೇಕು. ಅದನ್ನು ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗಬೇಕು. ಆ್ಯಂಡ್ ಇಲ್ಲ ಅಂತಂದರೆ ನೋಡಿ, ಕೋರ್ಟಲ್ಲಂತೂ ಖಂಡಿತವಾಗಿ ನಾವು ಫೈಟ್ ಮಾಡೇ ಮಾಡ್ತೀವಿ. ಯಾಕಂದರೆ ಅಷ್ಟೊಂದು ಸಾಲಿಡ್ ಎವಿಡೆನ್ಸ್ ನಮ್ಮ ಹತ್ರ ಇದೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಇನ್ನು ಹೋರಾಟದ ವಿಷಯ ಅದು ಸಾರ್ವಜನಿಕವಾಗಿ ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ. ಈ ಎರಡು ವಿಷಯಗಳಿಗೆ ನಾವು ಹೋರಾಟ ಮಾಡ್ತೀವಿ. ಆ್ಯಂಡ್ ನೇಮಕಾತಿಗಾಗಿ ಕಾಯ್ತವ್ರಂತ ಪ್ರತಿಯೊಬ್ಬರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಈ ಸರ್ಕಾರದ ಸುಳ್ಳು ಭರವಸೆಗಳನ್ನು ಯಾವುದೇ ಕಾರಣಕ್ಕೂ ಬಿಲೀವ್ ಮಾಡಬೇಡಿ. ನಿಮ್ಮ ಒಂದು ಏನೋ ಕೆಲಸ ಮಾಡ್ಕೊಂಡು ಪಾಪ ಎಷ್ಟೋ ಜನ ಮೊನ್ನೆ ಒಂದು ವಾರ ಅಂದೇಟ್ಗೆ ಬಿಟ್ಟು ಬಂದು ಮತ್ತೆ ಕೆಲಸ ಬಿಟ್ಟು ಓದ್ತಾ ಇದ್ದಾರೆ. ಈಗ ಇವ್ರು ನಾಟಕಗಳು ಶುರು ಮಾಡಿಕೊಂಡು ಇನ್ನು ಚುನಾವಣೆ ನೀತಿ ಸಂಹಿತೆ ಮಾಡಿಕೊಂಡು ಕೂತ್ಕೊಂಡ್ರೆ ಅಟ್ಲೀಸ್ಟ್ ಅವ್ರು ಏನೋ ಒಂದು ಉದ್ಯೋಗ ಮಾಡ್ಕೊಂಡು ಅಲ್ಲಿ ಬದುಕ್ತಾ ಇದ್ರು, ಅದನ್ನು ಕಳ್ಕೊಂಡು ಈಗ ಬಂದು ಇದನ್ನು ನಂಬ್ಕೊಂಡು ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಸರ್ಕಾರಕ್ಕೆ, ಸಚಿವರಿಗೆ ಗೊತ್ತಾಗ್ತಾ ಇಲ್ಲ. ತುಂಬ ಶ್ರಮ ಇದೆ. ತಂದೆ ತಾಯಿಗಳ ಕಣ್ಣಲ್ಲಿ ಆಸೆ, ಒಂದು ಕನಸು ಏನೋ ಮಾಡ್ತಾರೆ ಮಕ್ಕಳು ಅಂತ, ಆ ಕನಸುಗಳಿಗೆ ಅವ್ರು ಏನೋ ಒಂದು ಮಾಡಬೇಕು ಅಂತ ಶ್ರಮ ಪಡ್ತಾ ಇದ್ದಾರೆ. ಆ ಶ್ರಮಕ್ಕೆ ಒಂದು ಬೆಲೆ ಕೊಡಿ ದಯವಿಟ್ಟು. ನೋಡಿ, ಯಾವ ರೀತಿ ಹೆಂಗೆ ಹೋರಾಟದ ಕಿಚ್ಚತ್ಕೊಳ್ತೋ ಗೊತ್ತಿಲ್ಲ, ಅದು ಯಾವ ರೀತಿ ಸರ್ಕಾರದ ಪತನಕ್ಕೆ ಕಾರಣವಾಗ್ಬೋದು. ಅದಕ್ಕೆ ದಯವಿಟ್ಟು ಎಲ್ಲ ಯುವಕರು ಜಾಗೃತರಾಗಿ, ಈಗ ಇರೋ ನೇಮಕಾತಿ ಅಕ್ರಮದ ವಿರುದ್ಧ ನಾವು ಹೋರಾಟ ಮಾಡಿಲ್ಲ ಅಂದ್ರೆ ಮುಂಬರುವ ಬಹು ದೊಡ್ಡ ನೇಮಕಾತಿಗಳನ್ನು ಇವರು ಬಡದು ಬಾಯಿಗೆ ಹಾಕೊಂಡ್ರೆ ಯಾರು ಏನೂ ಮಾತಾಡೋಕ್ಕಾಗಲ್ಲ. ಎಲ್ಲಿಂದ ಕೊಡ್ತೀರಿ ಹೇಳಿ? 50 ಲಕ್ಷ 60 ಲಕ್ಷ 1 ಕೋಟಿವರೆಗೂ. ಎಲ್ಲ ತಂದೆ ತಾಯಿಗಳು ಮಕ್ಕಳು ಬರೀ ಲೈಬ್ರರಿ ಫೀಸ್ ಕಟ್ಟಕ್ಕೆ, ಕೋಚಿಂಗ್ ಫೀಸ್ ಕಟ್ಟಕ್ಕೆ ಒದ್ದಾಡ್ತಿದ್ದಾರೆ. ಯಾವನೋ ಇದ್ದವನು ಬಂದು ಹುದ್ದೆಯನ್ನು ತೆಗೆದುಕೊಂಡು ಹೋದ್ರೆ 10 ವರ್ಷ ನೀವು ಶ್ರಮ ಪಡ್ತಾ ಇರೋದು ಯಾಕೆ? ಸೊ ದಯವಿಟ್ಟು ಈ ವಿಷಯದಲ್ಲಿ ನನಗೆ ಖಂಡಿತವಾಗಿ ನೀವು ಬೆಂಬಲವಾಗಿ ನಿಂತ್ಕೊಂಡ್ರೆ ಇದನ್ನ ದೊಡ್ಡ ಮಟ್ಟದಲ್ಲಿ ತನಿಖೆ ಆಗೋ ರೀತಿ ನಾವು ಮಾಡಿಸೋಣ. ಆ್ಯಂಡ್ ನೇಮಕಾತಿ ವಿಷಯಕ್ಕೂ ಕೂಡ ಹೋರಾಟ ಮಾಡೋಣ. ಒಟ್ಟಾರೆಯಾಗಿ ಇವತ್ತು ನಾವೇನು ನೇಮಕಾತಿ ವಿಭಾಗ, ಪೊಲೀಸ್ ನೇಮಕಾತಿ ವಿಭಾಗಕ್ಕೆ ಭೇಟಿ ಕೊಟ್ಟಿದ್ವಿ. ಸ್ವಲ್ಲಂತೂ ಸ್ಪಷ್ಟವಾಗಿ ಹೇಳಿದ್ದಾರೆ, PSIದಂತೂ ರೆಕ್ರೂಟ್ಮೆಂಟ್ ಇಲ್ಲ. PC ಬಂದಿದೆ ಪ್ರಸ್ತಾವನೆ, ಬಟ್ ಅದು ನೇಮಕಾತಿಗೆ ತಡೆ ಇದೆ. ಅದು ಹೇಳಿದೆ, ನಾನು ಅವತ್ತೇ ಹೇಳಿದ್ದೆ. ಒಳ ಮೀಸಲಾತಿ ಮಾಡಿದರೂ ಕೂಡ ಸರ್ಕಾರದ ಮುಂದೆ 3 ಸವಾಲುಗಳಿದೆ ಅಂತ. ಹಿಂಗಾಗಿದೆ ಅಂತಂದ್ರೆ ಶಂಕದಿಂದ ಬಂದ್ರೆ ಮಾತ್ರ ತೀರ್ಥ ಅನ್ನೋ ರೀತಿ ಕೆಲವರು ಹೇಳಿದ್ರೆ ಮಾತ್ರ ಕೇಳ್ತೀವಿ ನಾವು ಅನ್ನೋದಾದ್ರೆ ಆಗಲ್ಲ. CM ಹೋಗಿ ಹಾರ ಹಾಕಿ ಸನ್ಮಾನ ಮಾಡಿ ಖುಷಿ ಪಡಿಸಿದ್ರೆ ಅವ್ರು ನೇಮಕಾತಿ ಮಾಡಲ್ಲ. ಅವರು ಬೇರೆ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ. ನಮ್ಮ ವೋಟ್ ಬ್ಯಾಂಕೇ ಬೇರೆ, ಯಾಕೆ ಇವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅನ್ನುವಂಥ ಭ್ರಮೆಯಲ್ಲಿದ್ದಾರೆ. ಸೊ ಅಂಥವರ ಭ್ರಮೆಯನ್ನು ನೀವು ತೆಗೆಸಬೇಕು ಅಂದರೆ, ಸರ್ಕಾರಕ್ಕೆ ಎಚ್ಚರ ಮಾಡಬೇಕು ಅಂತಂದರೆ ಅನಿವಾರ್ಯತೆ ಇದೆ ಹೋರಾಟದ್ದು. ಸೊ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಈ ವಿಷಯದಲ್ಲಿ ಮತ್ತೊಮ್ಮೆ ನಾವು ಒಗ್ಗಟ್ಟಾಗಬೇಕಾಗಿದೆ. ಧನ್ಯವಾದ.